ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಿದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಅನ್ಸೂಯ ಶಾರದನ ಹತ್ರ ಹೇಳ್ತಾ ಇರ್ತಾಳೆ, ಕೋಪ ಮಾಡ್ಕೊಳ್ದೇ ಬರೀ ಪ್ರೀತಿನ ತೋರ್ತಾ ಇದ್ರೆ ಖಂಡಿತ ಅವನಿಗೆ ತನ್ನ ಹೆಂಡತಿ ಮೇಲೆ ಪ್ರೀತಿ ಇಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಕೋಪದ ಜೊತೆಗೆ ಪ್ರೀತಿ ಇರುತ್ತಲ್ಲ, ಹಾಗೆ ಜಗಳನ ಇರುತ್ತಲ್ಲ, ಅಲ್ಲಿ ಗ್ಯಾರಂಟಿ ಪ್ರೀತಿ ಇದ್ದೇ ಇರುತ್ತೆ. ಆದರೆ ಅದು ಅತಿಯಾಗಿರ್ಬೋದು ಅಷ್ಟೇ ಅಂತ ಬುದ್ಧಿ ಮಾತು ಹೇಳ್ತಿರ್ಬೇಕಾದ್ರೆ ಶಾರದಾ ನಿಮ್ಮನ್ನ ನೆನ್ಪು ಮಾಡ್ಕೋತಾ ಇರ್ತಾಳೆ. ನಿನಗೇಗೆ ಕಷ್ಟ ಕಾಲದಲ್ಲಿ ಸಿದ್ದು ನೆರಳಾಗಿ ನೀನು ನಿಂತಿದ್ದಾನೋ ಅದೇ ರೀತಿ ನನಗೆ ಪ್ರೀತಿನ ಯಾವಾಗಲೂ ಸಹ ಇವರು ತೋರ್ತಾ ಇರ್ತಾರೆ. ಇವ್ರು ನನ್ನ ಪಾಲಿಗೆ ದೇವ್ರ ಸಮಾನ ಅಂತ ಮುರಳಿನ ಹೊಗಳಿದ ಮಾತನ್ನ ನೆನ್ಪು ಮಾಡಿಕೊಂಡು, ಹೌದಮ್ಮ ನೀವು ಹೇಳ್ತಾ ಇರೋದು ಕರೆಕ್ಟಾಗಿದೆ, ಕೋಪನೇ ಮಾಡ್ಕೊಳ್ದಲ್ಲೇ ಬರೀ ಪ್ರೀತಿ ತೋರ್ತಾ ಇದ್ರೆ ನಿಜವಾಗ್ಲೂ ಗಂಡನಿಗೆ ಪ್ರೀತಿ ಇಲ್ಲ. ನನಗಿವಾಗೆಲ್ಲ ಅರ್ಥ ಆಯಿತು. ನಾನಿವಾಗ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೊರಟೋಗ್ತಿರ್ಬೇಕಾದ್ರೆ ದೀಪು ಬರ್ತೀನಿ ಮನೆ ಕಡೆ ಹುಷಾರಂತ ಅಂದಾಗ, ಸರಿ ಅಮ್ಮ ನೀವು ಬರೋವ್ರಿಗೂ ನಾನು ಹೋಮ್ವರ್ಕ್ ಮಾಡ್ಕೊತಿರ್ತೀನಿ, ಬಟ್ ಬರಬೇಕಾದ್ರೂ ಚಾಕ್ಲೇಟ್ ತರಬೇಕಂತ ಹೇಳ್ತಾ ಇರ್ತಾಳೆ. ಚಾಕ್ಲೇಟು ದೇವಸ್ಥಾನದಲ್ಲಿ ಸಿಗಲ್ಲ, ನಿನಗೆ ಪ್ರಸಾದ ತರ್ತೀನಿ ಅಂತ ಅನ್ಬೇಕಾದ್ರೆ, ಸುಮ್ಮನೆ ರಮ್ಮ ಪಕ್ಕದ ಅಂಗಡಿಯಲ್ಲಿ ಚಾಕ್ಲೇಟ್ ಸಿಗುತ್ತೆ ತೊಗೊಬನ್ನಿ ಅಂತ ಅಂದಾಗ, ಅತಿಯಾಗಿ ಚಾಕ್ಲೇಟ್ ತಿನ್ನೋದು ಹಾಗೆ ಅತಿಯಾಗಿ ದುಡ್ಡನ್ನ ಖರ್ಚು ಮಾಡೋದು ನಮಗೂ ಒಳ್ಳೆಯದಲ್ಲ, ಹಾಗೆ ನಮ್ಮ ಬಿಸ್ನೆಸ್ಸು ಹಾಳಾಗುತ್ತೆ, ನಿನಗೆ ಪ್ರಸಾದ ತೊಗೊಬರ್ತೀನಿ ಅಂತ ಹುಷಾರಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾ ಇರ್ತಾಳೆ. ಹಾಗೆ ಮತ್ತೆ ಅನಸೂಯ ಶಾರದಾ ದೇವಸ್ಥಾನಕ್ಕೆ ಹೋದ ತಕ್ಷಣ ಸಿಕ್ಕಾಬಟ್ಟೆ ಬೇಜಾರು ಮಾಡ್ಕೊಂಡು ನಿಂತ್ಕೊಬಿಡ್ತಾಳೆ. ಆ ಕೋತಿ ಜ್ಯೋತಿಕಗೋಸ್ಕರ ನಮ್ಮ ಶಾರದಾ ರಥನ ಮಾಡ್ತಾ ಇದ್ದಾಳಲ್ಲ, ಏನಾಗಿದೆ ಇವಳಿಗೆ, ನೋಡೋಕ್ಕೆ ಮಾತ್ರ ಅವಳು ಚೆನ್ನಾಗಿದ್ದಾಳೆ, ಆದರೆ ಮನಸ್ಸು ತುಂಬ ಬರೀ ವಿಷನ ತುಂಬಿಕೊಂಡಿದ್ದಾಳೆ. ಬಂದು ಯಾವಾಗಲೂ ಇವಳಿಗೆ ತೊಂದರೆ ಕೊಡ್ಕೋತಾಳೆ ಅಂತ ನೊಂದ್ಕೊಂಡು ಸಿಕ್ಕಾಬಟ್ಟೆ ಬೇಜಾರಿಂದ ನಿಂತ್ಕೋತಾಳೆ. ಹಾಗೆ ಇನ್ನೊಂದು ಕಡೆ ದೇವಸ್ಥಾನದಲ್ಲಿ ಮುರಳಿ ಗಂಡನ ಗೆಟಪ್ ಹಾಕಿ ಬರ್ತಿರ್ಬೇಕಾದ್ರೆ ಬೋರ್ಡ್ ತುಂಬ ವೈದೇಹಿ ವೆಡ್ಸ್ ಮುರಳಿ ಅಂತ ಫೋಟೋ ಹಾಕಿರ್ತಾರೆ. ಅದನ್ನೆಲ್ಲ ನೋಡಿ ಅವನಿಗೆ ಸಿಕ್ಕಾಬಟ್ಟೆ ಆಶ್ಚರ್ಯ ಆಗ್ತಾ ಇರುತ್ತೆ, ಜೊತೆಗೆ ಶಾಕು ಟೆನ್ಷನ್ ಎಲ್ಲ ಆಗ್ತಾ ಇರುತ್ತೆ. ಅಯ್ಯೋ ದೇವ್ರೆ, ಇವಳಿಗೆ ಯಾರು ಹೇಳಿದ್ದು ಈ ರೀತಿ ಬ್ಯಾನರ್ ಹಾಕಿ ಊರು ತುಂಬ ಹಾಕಿದಾಳಲ್ಲ, ನಮ್ಮನೆಯವ್ರಿಗೆ ಏನಾದ್ರು ಗೊತ್ತಾದರೆ ನನ್ನನ್ನು ಸುಮ್ಮನೆ ಬಿಡ್ತಾರಾ, ಈ ಬ್ಯಾನರ್ ಇಲ್ದಂಗೆ ಮಾಡಬೇಕು ಅಂತ ಕಿತ್ತಾಕ್ತಿರ್ಬೇಕಾದ್ರೆ ಊರಿನ ಜನಗಳೆಲ್ಲ ಬಂದ್ಬಿಟ್ಟು ಅಳಿಯಂದ್ರೆ ಅಂತ ಓಡೋಡಿ ಬರ್ತಿರ್ತಾರೆ. ಯಾರು ಅಳಿಯಂದಂತಂದರೆ ನೀವೇ ನಮ್ಮ ಅಳಿಯಂದ್ರು, ನಿಮ್ಮ ಮದುವೆಗೆ ನೀವೇ ಇಷ್ಟು ತಡವಾಗಿ ಬರ್ತಾರಾ, ಬನ್ನಿ ಅಂತ ಮುರುಳಿನ ಎತ್ಕೊಂಡು ಹೋಗ್ತಾ ಇರ್ತಾರೆ. ಹಾಗೆ ಎಲ್ಲ ಜನಗಳು ಮುರುಳಿನ ಎತ್ಕೊಂಡು ಹೋಗ್ತಿರ್ಬೇಕಾದ್ರೆ ನಿಲ್ಲಿಸಿ ಒಂದು ನಿಮಿಷ, ನೀವೆಲ್ಲ ಯಾರು ಅಂತ ಕೂಗಾಡ್ತಿರ್ಬೇಕಾದ್ರೆ, ಅಯ್ಯೋ ನಾವೆಲ್ಲ ವೈದೇಹಿಯ ದೂರ ಸಂಬಂಧಿಗಳು, ವೈದೇಹಿ ನೆಂಟರಾಗಬೇಕು ಅಂತ ಅಂದಾಗ, ಅಯ್ಯೋ ಇವಳ ಇದೇ ನೀರಬರ ಜನರೆಲ್ಲ ಸೇರಿಸಿದಾಳಲ್ಲ, ನನ್ನ ಮದುವೆ ಮಾಡ್ತಾಳೋ ತಿಥಿ ಮಾಡ್ತಾಳೋ ಅಂತ ಟೆನ್ಷನ್ ಮಾಡ್ಕೊತಿರ್ತಾನೆ. ಅಷ್ಟಕ್ಕೂ ವೈದೇಹಿ ಎಲ್ಲಿದ್ದಾಳೆ ಮಾತಾಡಬೇಕು ಅಂತ ಅಂದಾಗ ಎಲ್ಲರೂ ರೇಗಿಸ್ತಾ ಇರ್ತಾರೆ. ಹೆಣ್ಣು ಆಲ್ರೆಡಿ ನೋಡೋಕ್ಕೆ ಗಂಡು ತಯಾರಾಗಿದೆ ಕಣ್ರಪ್ಪ, ಹಂಗೆಲ್ಲ ಹೆಣ್ಣು ತೋರ್ಸೋಕ್ಕಾಗಲ್ಲ, ತಾಳಿ ಕಟ್ಟಾದ್ಮೇಲೆ ನಾವೇ ನಿನ್ನ ಜೊತೆ ಹೆಣ್ತಿನ ಕಳಿಸ್ತೀವಿ ಬಿಡಪ್ಪ ಅಂತ ರೇಗಿಸ್ತಿರ್ಬೇಕಾದ್ರೆ, ದಯವಿಟ್ಟು ರೇಗಿಸ್ಬೇಡಿ, ವೈದೇಹಿ ಎಲ್ಲಿದ್ದಾಳೆ, ನಾನು ಅರ್ಜೆಂಟಾಗಿ ಮಾತಾಡಬೇಕು ಅಂತ ಅನ್ಬೇಕಾದ್ರೆ ಅದೆಲ್ಲ ಆಗಲ್ಲ, ಮೊದಲು ಮದುವೆ ಆಮೇಲೆ ನೀವು ಹೆಣ್ಣು ನೋಡಬೇಕು ಅಂತ ಯೋಚನೆ ಮಾಡಿ ಎಲ್ಲ ಜನಗಳು ಸಹ ಹೇಳ್ತಾ ಇರಬೇಕಾದ್ರೆ, ಹೇಗಾದರೂ ಮಾಡಿ ವೈದೇಹಿನ ಮೀಟ್ ಮಾಡಿ ಒಂದ್ಸಲ ಮಾತಾಡಬೇಕು ಅಂತ ಮುರಳಿ ಸ್ಕೆಚ್ ಹಾಕೋತಾ ಇರ್ತಾನೆ. ಹಾಗೆ ಎಲ್ಲ ಹೆಂಗಸರುಗಳು ಜ್ಯೂಸ್ ಕುಡಿತೀರಾ, ಹಾಗೆ ಹಾಲು ಕುಡಿತೀರಾ ನೀವು ಅಂತ ಅಂದಾಗ, ನನಗೇನು ಬೇಡ, ದಯವಿಟ್ಟು ಕೈ ಮುಗಿದು ಕೇಳ್ತೀನಿ, ವೈದೇಹಿ ಎಲ್ಲಿದ್ದಾಳೆ ಅಂತ ಒಂದ್ಸಲ ತೋರಿಸಿ ಅಂತ ಅಂದಾಗ, ಆ ರೂಮಲ್ಲಿ ಮೇಕಪ್ ಮಾಡ್ಕೊತಿದ್ದಾಳೆ ಹೋಗಿ ಅಂತ ಅಂದಾಗ, ತುಂಬ ಥ್ಯಾಂಕ್ಸ್, ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ ಅಂತ ಮುರಳಿ ಹೋಗ್ತಿರ್ಬೇಕಾದ್ರೆ ಎಲ್ಲರೂ ಸಹ ಟೀಸ್ ಮಾಡ್ತಾ ಇರ್ತಾರೆ. ಹಾಗೆ ವೈದೇಹಿ ರೂಮ್ ಕಡೆ ಬರೋನಂಗೆ ಬಂದ್ಬಿಟ್ಟು ಬ್ಯಾನರ್ನ ಉಲ್ಟಾ ಪಲ್ಟಾ ಹಾಕ್ತಾ ಇರ್ತಾನೆ. ಯಾರು ನೋಡ್ತಿದ್ರೆ ಅಷ್ಟೇ ಸಾಕು, ಆದಷ್ಟು ಬೇಗ ವೈದೇಹಿಗೆ ತಾಳಿ ಕಟ್ಬಿಟ್ಟು ಇಲ್ಲಿಂದ ಎಸ್ಕೇಪ್ ಆಗ್ತೀನಿ ಅಂತ ಅಂದಾಗ, ಅಲ್ಲಿರೋ ಜನಗಳೆಲ್ಲ ಬನ್ನಿ ಅಳಿ ಅಂದರೆ ಬನ್ನಿ ಅಂತ ಕೂಗ್ತಿರ್ಬೇಕಾದ್ರೆ ಎದುರುಕೊಂಡು ಮುರುಳಿ ಕೊಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಅದೇ ಸಮಯಕ್ಕೆ ಕೊನೆ ಹರಕೆ ತೀರ್ಸೋಕ್ಕೆ ಶಾರದನು ಅದೇ ಟೆಂಪಲ್ಗೆ ಬರ್ತಾ ಇರಬೇಕಾದ್ರೆ, ಅಯ್ಯೋ ಏನೋ ಮದುವೆ ಆಗ್ತಿರ್ಬೋದು, ಇಷ್ಟೊಂದು ಜನ ಸೇರಿದಾರಲ್ಲ, ಆದಷ್ಟು ಬೇಗ ಹರಕೆ ತೀರಿಸಿ ಇಲ್ಲಿಂದ ಬೇಗ ಹೊರಟೋಗ್ಬೇಕು ಅಂತ ಮಾತಾಡ್ಕೊಂಡು ಬರ್ತಿರ್ಬೇಕಾದ್ರೆ ಬ್ಯಾನರ್ನ ನೋಡ್ತಾಳೆ. ಇದೇನಿದು ಬ್ಯಾನರ್ ಉಲ್ಟಾಗಿದೆಯಲ್ಲ, ಇವ್ರ ಮದುವೆಲೆ ಬ್ಯಾನರ್ ಉಲ್ಟಾಗಿದೆಯಲ್ಲ, ಸರಿ ಮಾಡೋಣ ಅಂತ ಹೋಗ್ತಿರ್ಬೇಕಾದ್ರೆ ಎಟಕ್ತಲೆ ಹಾಗೆ ಜಂಪ್ ಮಾಡ್ತಿರ್ಬೇಕಾದ್ರೆ ಒಂದು ಹುಡುಗ ಬಂದು, ಬಿಡಿ ಅಕ್ಕ ನಿಮಗೆ ಎಟ್ಕಲ್ಲ ಅಂತ ಅನಿಸುತ್ತೆ, ನಾನು ಸರಿ ಮಾಡ್ತೀನಿ ಅಂತ ಸರಿ ಮಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಅರ್ಚಕರು ಬಂದ್ಬಿಟ್ಟು, ಶಾರದಮ್ಮರು ಇವತ್ತು ಲಾಸ್ಟ್ ಹರಕೆ ಅಲ್ವಾ, ಬನ್ನಿ ಮಾಡಿ ಅಂತ ಅಂದಾಗ ಆ ಬ್ಯಾನರಲ್ಲಿರೋ ಫೋಟೋ ನೋಡ್ತಾನೆ. ತನ್ನ ಪಾಡಿಗೆ ತಾನು ದೇವಸ್ಥಾನದೊಳಗಡೆ ಶಾರದಾ ಹೋಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಸಿದ್ದು ಮನೆಗೆ ಬಂದು ಶಾರದಾ ಹುಡುಕ್ತಿರ್ಬೇಕಾದ್ರೆ ಅನಸೂಯ ಶಾರದಾ ಇಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಅಂತ ಅಂದಾಗ, ಇಷ್ಟೊಂದಲ್ಲಿ ಏನಕ್ಕೆ ದೇವಸ್ಥಾನಕ್ಕೆ ಹೋದ್ರು ಅಂತ ಅನ್ಬೇಕಾದ್ರೆ ಒಂದು ಹರಕೆ ಇತ್ತಲ್ಲ ಅದನ್ನು ತೀರ್ಸಕ್ಕೆ ಹೋಗಿದ್ದಾಳೆ ಅಂತ ಅಂದಾಗ ಸಿದ್ದುಗೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಪಾಪ ಒಬ್ಬಳೇ ಓದ್ಲು, ಸಿಕ್ಕಾಬಟ್ಟೆ ಬೇಜಾರು ಮಾಡ್ಕೊಂಡಿದ್ಲು, ನೀವು ಬೇರೆ ಬೇಜಾರು ಮಾಡ್ಕೊಂಡ್ರಂತೆ, ಯಾಕೆ ಸಿದ್ದು ಅವರೇ ನೀವು ಸಹ ಅನುಮಾನ ಮತ್ತೆ ಹಾಗೆ ಬೇಜಾರು ಮಾಡೋಕ್ಕೆ ಶಾರದಾ ಮೇಲೆ ಶುರು ಮಾಡಿದ್ದೀರಾ ಅಂತ ಅಂದಾಗ, ಹಾಗೇನಿಲ್ಲ, ಸುಮ್ಮನೆ ಬೆಳಗ್ಗೆ ಎದ್ದೆ, ಹಾಗೆ ರೆಸ್ಟೋರೆಂಟ್ಗೆ ಮೆನು ಕೊಡಬೇಕಿತ್ತು, ಯಾವ ರೀತಿ ನಡೀತಿದೆ ಅಂತ ನೋಡ್ಕೊಬರಕ್ಕೆ ಹೋಗಿದ್ದೆ ಅಷ್ಟೇ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಆಗ ಅನಸೂಯ, ಓ ಹೌದು, ಹಾಗಾದರೆ ನನಗೆ ಗೊತ್ತಿರಲಿಲ್ಲ, ಮತ್ತೆ ಕೋಪ ಮಾಡ್ಕೊಂಡು ಹೋದ್ಲಲ್ಲ ಅಂತ ಅನ್ಬೇಕಾದ್ರೆ ಸಿದ್ದು ನೆನ್ಪು ಮಾಡ್ಕೋತಾ ಇರ್ತಾನೆ.
ಫಸ್ಟ್ ಟೈಮ್ ನೀವು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದು, ಸ್ವಲ್ಪ ಊಟ ಮಾಡಿ ಬನ್ನಿ, ಬೇಜಾರು ಮಾಡ್ಕೋಬೇಡಿ ಅಂತ ಶಾರದಾ ನಿನ್ನೆ ಕರೆದ್ರೂ ಸಹ ಸಿದ್ದು ಬರದೆ ತನ್ನ ಪಾಡಿಗೆ ತಾನು ಕೋಪ ಮಾಡ್ಕೊಂಡು ಮನ್ಕೊಂಡಿದ್ದೆಲ್ಲನೂ ಸಹ ನೆನ್ಪು ಮಾಡ್ಕೋತಾ ಇರ್ತಾನೆ. ನೋಡಿ ಅನಸೂಯಮ್ಮ, ಗಂಡ ಅಂತ ಅಂದಮೇಲೆ ನನಗೆ ಇಷ್ಟು ರೈಟ್ಸ್ ಇರಲ್ವಾ? ಕೋಪ ಸಿಟ್ಟು ಆಕೆ ಬೇಜಾರು ಏನು ಮಾಡ್ಕೋಬಾರ್ದು, ಏನೋ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ಆಯಿತು ಅಷ್ಟೇ ಅಂತ ಅಂದಾಗ, ನೀವು ಒಳ್ಳೆ ಗಂಡಸರು, ಅದು ಯಾವಾಗ ಜಗಳ ಆಡ್ತಿರೋ, ಯಾವಾಗ ಒಂದಾಗ್ತಿರೋ ನನಗಂತೂ ಗೊತ್ತಿಲ್ಲಪ್ಪ. ಆದರೆ ನೀವು ಹೋಟೆಲ್ಗೆ ಹೋಗ್ಬೇಕಾದ್ರೆ ಒಂದು ಮಾತು ಹೇಳಿದರೆ ಇದೆಲ್ಲ ಮುಗ್ದೋಗ್ತಿತ್ತು ಅಂತ ಅಂದಾಗ, ಸರಿ ಸರಿ ನಾನು ಆದಷ್ಟು ಬೇಗ ಹೋಗಿ ಶಾರದವ್ರನ್ನ ಕರ್ಕೊಬರ್ತೀನಿ, ಮೊನ್ನೆ ಬೇರೆ ರೌಡಿಗಳು ಅಟ್ಯಾಕ್ ಮಾಡಿದ್ರು, ನನಗೆ ಬೇರೆ ಹೇಳ್ದಲ್ಲೇ ಹೋಗಿದ್ದಾರೆ, ಹೋಗಿ ಬರ್ತೀನಿ ಅನಸೂಯಮ್ಮ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ, ನನಗೆ ಇವಾಗ ಸಿಕ್ಕಾಬಟ್ಟೆ ಪಶ್ಚಾತ್ತಾಪ ಆಗ್ತಿದೆ ಅನಸೂಯಮ್ಮ, ನಾನು ಹೇಳಿ ಹೊರಟೋಗ್ಬೇಕಿತ್ತು ರೆಸ್ಟೋರೆಂಟ್ಗೆ, ಹಾಗೆ ಹೋಗ್ಬಿಟ್ಟೆ. ಆದರೆ ಇವಾಗ ಹೋಗ್ಬಿಟ್ಟು ನಾನು ಸಾರಿ ಕೇಳ್ಬಿಟ್ಟು ಶಾರದವ್ರನ್ನ ಕರ್ಕೊಬರ್ತೀನಿ ಅಂತ ಅಂದಾಗ, ಸರಿ ಆಯಿತು, ನೆಮ್ಮದಿಯಾಗಿ ಹೋಗಿ ಹರಕೆ ತೀರಿಸಿ ಇಬ್ಬರು ಖುಷಿಯಾಗಿ ಬನ್ನಿ ಅಂತ ಕಳಿಸ್ಕೊಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಶಾರದಾ ದೇವರಿಗೆ ಅರ್ಚನೆ ಮಾಡ್ಸೋಕ್ಕೆ ಅಂತ ಬರ್ತಿರ್ಬೇಕಾದ್ರೆ ಅರ್ಚಕರು ಹೇಳ್ತಾ ಇರ್ತಾರೆ, ಹೇಗಿದ್ರು ಉಪವಾಸ ಹಾಕಿದ್ದೀರಾ, ದೇವಸ್ಥಾನ ಸುತ್ತಮುತ್ತಲೂ ಸಹ ನೀವು ಹೆಜ್ಜೆ ನಮಸ್ಕಾರ ಮಾಡ್ಕೊ ಬನ್ನಿ, ಉಪವಾಸದಿಂದಲೇ ಮಾಡಬೇಕು ಅಂತ ಅಂದಾಗ, ಸರಿ ಅರ್ಚಕರೇ ಅಂತ ದೇವರಿಗೆ ಹೆಜ್ಜೆ ನಮಸ್ಕಾರ ಮಾಡ್ಕೊಂಡು ಬರ್ತಾ ಇದ್ದರೆ, ಇನ್ನೊಂದು ಕಡೆ ಊರಿನ ಜನಗಳೆಲ್ಲ ಸೇರಿಕೊಂಡು ಈ ಕಡೆ ಮುರಳಿನ ರೆಡಿ ಮಾಡಿಕೊಂಡು ಮಂಟಪದ ಹತ್ರ ಕರ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಶಾರದಾ ಮಾತ್ರ ಮುರಳಿ ನೋಡದೆ ತನ್ನ ಪಾಡಿಗೆ ತಾನು ಹೆಜ್ಜೆ ನಮಸ್ಕಾರ ಮಾಡ್ತಾ ಈ ಕಡೆ ಸುಮಿತ್ರಮ್ಮನ ನೆನ್ಪು ಮಾಡ್ಕೋತಾ ಇರ್ತಾಳೆ. ಜ್ಯೋತಿಕಾ ಮಾತ್ರ ಹಠ ಮಾಡಿಕೊಂಡು, ಕಂದ ಮದುವೆ ಆಗದಲ್ಲೇ ಇದೇ ರೀತಿ ಇದ್ದಾಳೆ, ಹಳೆದನ್ನೆಲ್ಲ ನೆನ್ಪು ಮಾಡಿಕೊಂಡು ಜೀವನ ಹಾಳು ಮಾಡ್ಕೋತಿದ್ದಾಳೆ ಅಂತ ಅದನ್ನೆಲ್ಲ ನೆನ್ಪು ಮಾಡಿಕೊಂಡು ಹರಕೆನ ತೀರಿಸ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಮುರಳಿ ವೈದೇಹಿನ ನೋಡೋಕ್ಕೆ ಅಂತ ಮಂಟಪದ ಹತ್ರ ಬರ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ವೈದೇಹಿನ ತುಂಬ ಚೆನ್ನಾಗಿ ರೆಡಿ ಮಾಡಿಕೊಂಡು ತನ್ನ ಮಗಳು ಅವನು ಕರ್ಕೊಬರ್ತಾಳೆ. ಬಂದ್ಬಿಟ್ಟು ಹೇಳ್ತಾ ಇರ್ತಾಳೆ, ಅಲ್ಲಪ್ಪ ಇಷ್ಟು ಅರ್ಜೆಂಟಾ, ನೀವು ಅಮ್ಮನ ಇಲ್ಲೂ ಬಿಡಲ್ವ ನೋಡೋದನ್ನ ಅಂತ ರೇಗಿಸ್ತಿರ್ಬೇಕಾದ್ರೆ, ಸುಮ್ಮನೆ ಇರಮ್ಮ ಅಂತ ಅನ್ಬೇಕಾದ್ರೆ, ಅಪ್ಪ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂತ ಅಂದಾಗ, ನಾನು ಯಾವ ಹೀರೋಗೇನು ಕಮ್ಮಿ ಇಲ್ಲ ಬಿಡಮ್ಮ ಅಂತ ಹೇಳ್ಕೊತಾ ಇರ್ತಾನೆ. ಹಾಗೆ ಅಲ್ಲ ಕಡೆ ವೈದೇಹಿ, ನೀನೇನು ಲಕ ಲಕ ಅಂತ ಹೊಳಿತಿದ್ಯಾ, ಈ ರೇಂಜಿಗೆ ರೆಡಿ ಆಗಿದೆಯಾ, ಮದುವೆ ಆಗೋಣ ಅಂತ ಅಂದೆ, ಅದಕ್ಕೆ ಒಪ್ಕೊಂಡು ಬಂದೆ. ಆದರೆ ಇವರೆಲ್ಲ ಯಾರೇ ಅಳಿ ಅಂದರೆ ಅಂತ ನನ್ನ ತಲೆ ತಿಂತಿದ್ದಾರೆ ಅಂತ ಅಂದಾಗ, ಅದನ್ನೆಲ್ಲ ಬಿಟ್ಟಾಕಿ ಮೊದಲು ನನ್ನನ್ನು ನೋಡ್ರಿ, ಈ ಸೀರೆ ನನಗೆ ತುಂಬ ಚೆನ್ನಾಗಿ ಕಾಣ್ತಿದ್ಯಾ, ಅದನ್ನು ಹೇಳ್ರಿ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ತುಂಬ ಟೆನ್ಷನ್ ಮಾಡ್ಕೊಂಡು, ಸುಮ್ಮನೆ ನಾನು ನಿನ್ನ ಸೀರೆ ಬಗ್ಗೆ ಮಾತಾಡೋಕ್ಕೆ ಬಂದಿಲ್ಲ, ಅಲ್ಲ ಮದುವೆ ಆಗಬೇಕು ಅಂತ ಅಂದಲ್ಲ, ದೇವಸ್ಥಾನದಲ್ಲಿ ಯಾವ್ದಾದ್ರು ಒಂದು ಮೂಲೆಯಲ್ಲಿ ಮದುವೆ ಆಗಿದ್ರೆ ಆಗ್ತಿರ್ಲಿಲ್ವಾ, ಇಷ್ಟೊಂದು ಜನನೆಲ್ಲ ಸೇರಿಸಿ ಟಮ್ ಅಂತ ನಮ್ಮ ಮದುವೆ ಆಗಬೇಕಿತ್ತ, ಮನೆಯವ್ರಿಗೆ ಏನಾದರೂ ಗೊತ್ತಾದರೆ ಏನೇ ಮಾಡಲಿ ದೇವ್ರೇ, ನನಗೆ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಿದೆ ಅಂತ ಗೋಳು ಅಂತ ಕಣ್ಣೀರು ಆಗ್ತಾ ಇರ್ತಾನೆ. ಹಾಗೆ ವೈದ್ಯ ಹೇಳ್ತಾ ಇರ್ತಾಳೆ, ಸುಮ್ಮನೆ ಇರ್ರಿ, ಮದುವೆ ಅಂದರೆ ಏನು ಅಂದ್ಕೊಂಡಿದ್ದೀರಾ, ತಾಳಿ ಅಂತಂದರೆ ಅಂಗಡಿಲಿ ತಂದು ಕಟ್ಕೊಳ್ಳೋದಾಗಿದ್ದರೆ ಇಷ್ಟು ದಿನ ನಾನು ಏನಕ್ಕೆ ವೆಯ್ಟ್ ಮಾಡಬೇಕಿತ್ತು, ಮದುವೆ ಅನ್ನೋದೊಂದು ಸಂಬಂಧ ಗಟ್ಟಿಯಾಗಿರಬೇಕು, ಹಾಗೆ 4 ಜನ ನಾವು ನೀವು ಮದುವೆ ಆಗಿದೆ ಅಂತ ನೋಡಬೇಕು, ಗೊತ್ತಾಗಬೇಕು, ಅದಕ್ಕೋಸ್ಕರ ಎಲ್ಲನೂ ಕರೆಸಿದ್ದೀನಿ ಅಂತ ಅಂದಾಗ, ಸುಮ್ಮನೆ ಇಷ್ಟು ದುಡ್ಡಿಗೆ ಭಾಷಣ ಬಿಗಿತೆ, ನನ್ನ ಟೆನ್ಷನ್ ಆಗಿದೆ, ಯಾರಿಗಾದ್ರೂ ಗೊತ್ತಾದರೆ ಏನೇ ಮಾಡೋದು ಅಂತ ಟೆನ್ಷನ್ ಮಾಡ್ಕೊಂಡಿರ್ಬೇಕಾದ್ರೆ, ಸುಮ್ಮನೆ ರೀ, ಯಾವಾಗಲೂ ನಿಮ್ಮದು ಇದೇ ಆಯಿತು, ಟೆನ್ಷನ್ ಹಾಕಿ ಮಾಡ್ಕೋತೀರಾ, ಎಲ್ಲರಿಗೂ ಗೊತ್ತಾಗಲಿ ಅಂತ ನಾನೇ ಕರೆಸಿರೋದು, ಅವರೆಲ್ಲ ನನ್ನ ದೂರದ ನೆಂಟರು, 10 ಫ್ರೆಂಡ್ಸು, ಹತ್ರದಲ್ಲಿರೋರನ್ನ ಕರೆಸಿದ್ದೀನಿ, ಹಾಗೆ ಎಲ್ಲರ ಮುಂದೆ ಮದುವೆ ಆಗಬೇಕನ್ನೋದು ಆಸೆ ಆಯಿತು, ಅದಕ್ಕೆ ಕರೆಸಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮುರಳಿಯೂ ಸಹ ಹೇಳ್ತಾ ಇರ್ತಾನೆ, ನನಗೂ ಒಂದು ನೆನ್ನೆ ಕನಸು ಬಿದ್ದಿತ್ತು, ಏನು ಗೊತ್ತೇನೆ, ನಿನ್ನ ಕೊಳ್ಳಿಗೆ ತಾಳಿ ಕಟ್ಟಿದ ತಕ್ಷಣ ನಮ್ಮ ಮಾವ ಶಿವನಾರಾಯಣ ದೊಡ್ಡ ಗಂತ ಅಂತ ನನ್ನನ್ನು ಶೂಟ್ ಮಾಡೋ ರೀತಿ ಕನಸು ಬಿದ್ದಿತ್ತು ಕಣೆ ಅಂತ ಅಂದಾಗ, ಮುಚ್ಚರು ಬಾಯ್ರೆ, ಅದೇನು ಕನಸು ಕಾಣ್ತೀರಾ, ಅಂಥ ಕನಸ ಕಾಣೋದು ಅಂತ ಕೂಗಾಡ್ತಿರ್ಬೇಕಾದ್ರೆ, ಅಪ್ಪ ಅಮ್ಮ ಇಬ್ಬರು ಒಂದು ನಿಮಿಷ ಸುಮ್ಮನೆ ಇರ್ತೀರಾ, ನೀವಿಬ್ಬರು ಮದುವೆ ಆಗಬೇಕಂತ ಎಷ್ಟು ವರ್ಷದಿಂದ ನಾನು ಕನಸು ಕಾಣ್ತಾ ಇದ್ದೀನಿ, ಇವಾಗ ನೋಡಿದ್ರೆ ಜಗಳ ಆಡ್ತಿದ್ದೀರಾ ಅಂತ ತನ್ನ ಮಗಳು ಹಾನು ಬೈತಾ ಇರ್ತಾಳೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ಏನು ಗೊತ್ತಪ್ಪ, ಇಷ್ಟು ದಿನ ನಿಮ್ಮ ಅಪ್ಪ ಯಾರು ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಕೇಳಿದ್ರು, ನಾನು ಯಾರಿಗೂ ಏನೂ ಹೇಳಿರಲಿಲ್ಲ, ಆದರೆ ಇವಾಗ ಮದುವೆ ಆಗ್ತಿದ್ದೀರಾ ಇನ್ಮೇಲೆ ತುಂಬ ಹೆಮ್ಮೆಯಿಂದ ನನ್ನ ಅಪ್ಪ ಮುರಳಿ ಅಂತ ಹೇಳ್ತೀನಿ, ನನಗೂ ಅಪ್ಪ ಅಮ್ಮನ ಜೊತೆ ಇರೋ ಆಸೆ ಇದೆ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಂತ ಅಂದಾಗ, ನೀನೇನೋ ತಲೆ ಎತ್ತಿ ಹೇಳ್ತೀಯ, ಆದರೆ ಇವಾಗ ನನ್ನ ತಲೆ ಕುತ್ತಿಗೆವರೆಗೂ ಬಂದಿದೆ ಕಣಮ್ಮ, ನನ್ನ ಸುಮ್ಮನೆ ಬಿಡ್ತಾರೆ, ನಮ್ಮ ಮೊದಲು ಹೆಂಡತಿ ಇರಬೇಕಾದ್ರೆ 2ನೇ ಹೆಂಡತಿ ಮದುವೆ ಆಗ್ತಿದ್ದೀನಿ ಅಂತ ಕಂಬಿ ಹೆಣ್ಸು ಆಗಿ ಮಾಡ್ತಾರೆ ಅಂತ ಅಂದಾಗ, ನನಗೆ ಅದೆಲ್ಲ ಗೊತ್ತಿಲ್ಲ, ನೀವಿಬ್ಬರು ಮದುವೆ ಆಗಬೇಕಷ್ಟೇ ಅಂತ ಅವನು ಹಠ ಮಾಡ್ತಿರ್ಬೇಕಾದ್ರೆ, ಅಲ್ಲ ಕಣೆ ಅವಳಂತೂ ಚಿಕ್ಕವಳು, ನಿನಗೆ ಗೊತ್ತಾಗಲ್ವೇನೆ, ನಡಿಯೇ ಮೊದಲು ನಿಮ್ಮ ನೆಂಟರನ್ನೆಲ್ಲ ಕಳಿಸು, ದೇವಸ್ಥಾನದಲ್ಲಿ ಹೋಗಿ ನಾನು ಪಟ ಅಂತ ನಿನ್ನ ತಾಳಿ ಕಟ್ತೀನಿ ಅಂತ ಅಂದಾಗ, ಸುಮ್ಮನೆ ಇರ್ರಿ, ಅದು ಯಾಕೆ ಹಂಗಾಡ್ತೀರ, ಅವರೆಲ್ಲ ಇರಬೇಕು ದೇವಸ್ಥಾನದಲ್ಲಿ, ತಾಳ್ಮೆಯಿಂದ ನನಗೆ ತಾಳಿ ಕಟ್ಟಿ ಅಂತ ಹೇಳ್ತಿರ್ಬೇಕಾದ್ರೆ, ಅಷ್ಟೊತ್ತಿಗೆ ಅವ್ರ ಸಂಬಂಧಿಕರೆಲ್ಲ ಮಂಟಪದ ಹತ್ರ ಬರ್ತಾರೆ. ಅಲ್ಲ, ಅಂತರ್ಪಟ ತೆಗೆಯೋವರೆಗೂ ಸಹ ಗಂಡು ಹೆಣ್ಣು ಮಾತಾಡಬಾರ್ದು, ಅಂಥದ್ರಲ್ಲಿ ವರಪೂಜೆ ಆಗಿಲ್ಲ, ನೀವಿಬ್ಬರು ಇಲ್ಲಿ ಮಾತಾಡ್ತಿದ್ದೀರಾ, ಬನ್ನಿ ವರಪೂಜೆ ಮಾಡಬೇಕು ಅಂತ ಮುರಳಿನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಈ ಮುರಳಿನ ಎಲ್ಲ ಜನಗಳು ಸಹ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅವನು ಹೇಳ್ತಾ ಇರ್ತಾಳೆ, ಅಮ್ಮ ನನಗೂ ಸ್ವಲ್ಪ ಭಯ ಆಗ್ತಿದೆ ಅಂತ ಅಂದಾಗ, ಯಾಕಂದ ಯಾಕೆ ಹಿಂಗಂತೆ ಅಂತ ವೈದೇಹಿ ಕೇಳ್ತಿರ್ಬೇಕಾದ್ರೆ, ಏನು ಗೊತ್ತಮ್ಮ, ನಿನ್ನೆ ರಾತ್ರಿ ಸಿದ್ಧಾರ್ಥಣ್ಣನ ಹೆಂಡತಿ ಶಾರದವರು ಮನೆಗೆ ಬಂದು ನಿಮ್ಮ ಜೊತೆ ಮಾತಾಡಿದ್ರಲ್ಲ, ಅದನ್ನು ಕೇಳ್ಕೊಂಡೆ, ಯಾಕೋ ಸ್ವಲ್ಪ ಭಯ ಆಗ್ತಿದೆ, ಅವ್ರು ಬಂದು ಈ ಮದುವೆನ ನಿಲ್ಲಿಸಿದ್ರೆ ಏನಮ್ಮ ಮಾಡ್ತೀಯ ಅಂತ ಅಂದಾಗ, ಟೆನ್ಷನ್ ಮಾಡ್ಕೋಬೇಡ, ಇಷ್ಟು ವರ್ಷದಿಂದ ನನ್ನ ಗಂಡ ಯಾರು ನನ್ನ ಮಗಳ ಯಾರು ಅಂತ ಯಾರಿಗೂ ಹೇಳಿಲ್ಲ, ದೂರದ ಹಾಸ್ಟೆಲಲ್ಲಿ ಇಟ್ಟು ನಿನ್ನ ಓದಿಸ್ತಾ ಇದ್ದೀನಿ, ಇನ್ಮೇಲಾದರೂ ನಾವು ಮೂವರು ಸುಖವಾಗಿರಬೇಕು ಅಂತ ಇಂಥ ಕೆಲಸ ಮಾಡ್ತಾ ಇದ್ದೀನಿ, ಖಂಡಿತ ಒಳ್ಳೇದಾಗುತ್ತೆ ಅಂತ ಅಂದಾಗ, ಸರಿ ಅಮ್ಮ ನಿನಗೆ ಒಳ್ಳೇದಾಗಲಿ ಅಂತ ದೇವ್ರ ಹತ್ರ ನಾನು ಬೇಡ್ಕೋತೀನಿ ಅಂತ ಅನು ಹೇಳ್ತಾ ಇರ್ತಾಳೆ.
ಹಾಗೆ ಮತ್ತೆ ವೈದೇಹಿ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ, ಎಲ್ಲ ಮಕ್ಕಳು ಸಹ ಯಾವ ರೀತಿ ಆಸೆ ಪಡ್ತಾರೆ ಅಂದರೆ ಮೊದಲು ನಮ್ಮ ಮದುವೆ ಆಗಬೇಕು ಅಂತ ಕನ್ಸು ಕಾಣ್ತಾ ಇರ್ತಾರೆ. ಆದರೆ ನಮ್ಮ ಮನೇಲಿ ನನ್ನ ಮದುವೆ ಆಗಲಿ ಅಂತ ನೀನು ಎಷ್ಟು ಕಷ್ಟಪಡ್ತಿದ್ದೀಯ ಅಂತ ನನಗೆ ತುಂಬ ಚೆನ್ನಾಗೂ ಗೊತ್ತು ಕಣಮ್ಮ. ನಿನ್ನ ಶ್ರಮನ ಯಾವತ್ತೂ ವ್ಯರ್ಥ ಆಗೋಕ್ಕೆ ಬಿಡಲ್ಲ. ಖಂಡಿತ ಮದುವೆ ಆಗುತ್ತೆ ಅಂತ ಅಂದಾಗ, ಹೌದಮ್ಮ ನನಗೆ ತುಂಬ ನೋವಾಗಿದೆ, ಆದರೆ ಅದಕ್ಕೆ 10 ಪಟ್ಟು ನೋವನ್ನ ನೀವು ಅನುಭವಿಸಿದ್ದೀರಾ. ಯಾರಾದರೂ ಜನಗಳು ಅಂದರೆ ರೂಮಲ್ಲಿ ಕೂತ್ಕೊಂಡು ಕಣ್ಣೀರು ಹಾಕಿದ್ದೀರಾ, ಅದಕ್ಕೊಂದು ಇವತ್ತು ಅರ್ಥ ಸಿಕ್ಕಿದೆ. ಖಂಡಿತ ಇವತ್ತು ಮದುವೆ ಆಗುತ್ತೆ ಅಂತ ಅಂದಾಗ, ಹೌದು ಇದು ನಮ್ಮ ಮಾನ ಮರ್ಯಾದೆ ಪ್ರಶ್ನೆ, ಖಂಡಿತ ಮದುವೆ ಆಗಲೇಬೇಕು ಅಂತ ವೈದೇಹಿ ಹೇಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಪುರೋಹಿತರು ಮತ್ತು ಎಲ್ಲ ಸಂಬಂಧಿಕರು ಸೇರಿಕೊಂಡು ಮುರುಳಿನ ಅವ್ರ ಪೂಜೆ ಮಾಡೋಕ್ಕೆ ಕೂರಿಸ್ತಿರ್ಬೇಕಾದ್ರೆ ಅವನಿಗಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಗಣಪತಿ ಪೂಜೆ ಮಾಡಿ ಅಂತ ಅರ್ಚಕರು ಹೇಳ್ತಿರ್ಬೇಕಾದ್ರೆ, ಯಾವುದೋ ಒಂದು ಪೂಜೆ ಮಾಡ್ತೀನಿ, ನನಗೆ ಪೇಟೆ ಗೀಟೆ ಎಲ್ಲ ಹಾಕಬೇಡಿ, ಆದಷ್ಟು ಬೇಗ ತಾಳಿ ಕಟ್ಟಿಸಿ ಆ ರೀತಿ ಮಂತ್ರ ಹೇಳಿ ಅಂತ ಅನ್ಬೇಕಾದ್ರೆ, ಸುಮ್ಮನೆ ಇರ್ರಿ, ಯಾಕೆ ಹಿಂಗೆ ಆಡ್ತೀರಾ ಹಳಿ ಅಂದರೆ ಅಂತ ಎಲ್ಲ ಸಂಬಂಧಿಕರು ಹೇಳ್ತಾ ಇರ್ತಾರೆ. ಹಾಗೆ ಇಲ್ಲಿರೋರೆಲ್ಲ ಗಂಡಿನ ಕಡೆ ಅಂತ ಅನಿಸುತ್ತೆ, ಹೆಣ್ಣಿ ಕಡೆಯಿಂದ ಒಂದು ಮುತ್ತೈದೆ ಬೇಕು, ಯಾರಾದರೂ ಗೊತ್ತಿದ್ರೆ ಒಬ್ಬರು ಮುತ್ತೈದೆ ಹೆಂಗಸನ್ನ ಇಲ್ಲೇ ಕರ್ಕೊಬನ್ನಿ ಅಂತ ಅರ್ಚಕರು ಹೇಳ್ತಿರ್ಬೇಕಾದ್ರೆ, ನಾನೇ ಗುಂಡ್ಕಲ್ನಂಗಿದ್ದೀನಿ, ಇನ್ನಾರು ಬೇಕು ಅಂತ ಮುರಳಿ ಕೂಗಾಡ್ತಾ ಇರ್ತಾನೆ. ನಿಮಗಿದೆಲ್ಲ ಗೊತ್ತಾಗಲ್ಲ, ಸುಮ್ಮನೆ ಕುತ್ಕೊಳ್ಳಪ್ಪ ಅಂತ ಅಂದ್ಬಿಟ್ಟು ಯಾರನ್ನಾದ್ರೂ ಹೆಂಗಸ್ರನ್ನ ಒಬ್ರನ್ನ ಕರ್ಕೊಬನ್ನಿ ಅಂತ ಹೇಳಿದ ತಕ್ಷಣ ಇವರು ಒಬ್ರು ಹೆಂಗಸ್ರನ್ನ ಹುಡ್ಕೊಳ್ಳೋಕ್ಕೆ ದೇವಸ್ಥಾನ ಎಲ್ಲ ಸುತ್ತಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಶಾರದಾ ಪೂಜೆ ಮುಗಿಸಿ ಬರ್ತಿರ್ಬೇಕಾದ್ರೆ, ಅಮ್ಮ ನಮಸ್ಕಾರ, ನಮ್ಮೂರಿಂದು ಮದುವೆ ನಡೀತಾ ಇದೆ, ನಮ್ಮ ನೆಂಟರದು ಗಂಡಿನ ಕಡೆ ಯಾರೂ ಇಲ್ಲ, ಮುತ್ತೈದೆಯಾಗಿ ಒಬ್ಬರು ಪೂಜೆ ಮಾಡಿಕೊಡ್ಬೇಕು, ಬರ್ತೀರಾ ಅಂತ ಅಂದಾಗ, ಒಳ್ಳೆ ಕಾರ್ಯಕ್ಕಿಲ್ಲ ಅಂತ ನಾನು ಹೇಳಲ್ಲ, ಖಂಡಿತ ಬರ್ತೀನಿ ಅಂತ ಶಾರದಾ ಅವ್ರ ಜೊತೆ ಬರ್ತಾ ಇರ್ತಾಳೆ. ಹಾಗೇನೊಂದು ಕಡೆ ವೈದೇಹಿನೂ ಸಹ ಕರ್ಕೊಂಡ್ಬಂದ್ಬಿಟ್ಟು ದೇವ್ರ ಪೂಜೆ ಮಾಡ್ತಾ ಇರಬೇಕಾದ್ರೆ ಅದೇ ಸಮಯಕ್ಕೆ ಶಾರದಾನು ಬರ್ತಾಳೆ. ಅವರಿಬ್ಬರನ್ನ ನೋಡಿ ಶಾಕ್ ಆಗಿ ಶಾರದಾ ಹಾಗೆ ನಿಂತ್ಕೊಬಿಡ್ತಾಳೆ. ಹಾಗೆ ಇನ್ನೊಂದು ಕಡೆ ಎಲ್ಲರೂ ಸಹ ಶಿವನಾರಾಯಣ ಮನೆಯಲ್ಲಿ ಖುಷಿಯಿಂದ ಕಾಫಿ ಕುಡ್ಕೊಂಡು ಮಾತಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ದಶರಥ, ಸುಮಿತ್ರ, ವಿಮಲ ಎಲ್ಲರೂ ಖುಷಿಯಿಂದ ಮದುವೆ ಬಗ್ಗೆ ಮಾತಾಡಿಕೊಂಡು ಕಾಫಿ ಟೀ ಕುಡಿದಿರ್ಬೇಕಾದ್ರೆ ಆರತಿ ಹೇಳ್ತಾ ಇರ್ತಾಳೆ, ನನ್ನ ಹತ್ರ ಒಂದು ಐಡಿಯಾ ಇದೆ, ಸಂಡೇ ಎಲ್ಲರೂ ಟ್ರಿಪ್ ಹೋಗೋಣ ಅಂತ ಅಂದಾಗ, ಏನು ಟ್ರಿಪ್ ಅಂತ ಅಂದಾಗ, ಹೌದು ಎಲ್ಲರೂ ಫ್ರೀ ಇರ್ತಾರೆ, ಟ್ರಿಪ್ ಹೋಗೋಣ, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಅಂತ ಆರತಿ ಹೇಳ್ತಿರ್ಬೇಕಾದ್ರೆ, ತಾತ ನನ್ನ ಆರೋಗ್ಯ ಸರಿ ಇಲ್ಲ, ನಾನು ಬರಲ್ಲ ಅಂತ ಅಂದಾಗ, ಜ್ಯೋತಿಕನು ಸಹ ಆಫೀಸಲ್ಲಿ ಕೆಲಸ ಇದೆ, ನಾನು ಬರಲ್ಲ ಅಂತ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಈ ಕಡೆ ಸುಮಿತ್ರನು ಸಹ ಎಂಗೇಜ್ಮೆಂಟ್ ಬೇಡ ನಡೀತಾ ಇದೆಯಲ್ಲ, ಆದಷ್ಟು ಬೇಗ, ಹಂಗಾಗಿ ಕೆಲಸ ಇದೆ, ಬೇಡ ನೆಕ್ಸ್ಟ್ ವೀಕ್ ಹೋಗೋಣ ಅಂತ ಅನ್ಬೇಕಾದ್ರೆ, ಯಾರು ಬರಲ್ಲ ಹೋಗಿ ಅಂತ ಬೇಜಾರು ಮಾಡ್ಕೊತಾ ಇರ್ತಾಳೆ. ಅಷ್ಟೊತ್ತಿಗೆ ವಿಮಲ, ನಾನು ಎಂಗೇಜ್ಮೆಂಟಲ್ಲಿ ಮಿಂಚಬೇಕಲ್ಲ, ಗೋಲ್ಡಿ ಎಂಗೇಜ್ಮೆಂಟಲ್ಲಿ, ಅದಕ್ಕೆ ಬ್ಯೂಟಿ ಪಾರ್ಲರ್ಗೆ ಹೋಗಬೇಕು ಮೇಕಪ್ ಮಾಡಿಸ್ಕೊಳ್ಳೋಕ್ಕೆ ಅಂತ ಅನ್ಬೇಕಾದ್ರೆ, ಹಳೆ ಹೆಂಗಸಿಗೆ ಸಿಂಗಾರ ಮಾಡ್ದಂಗೆ ಇರುತ್ತೆ, ನೀನು ಎಷ್ಟು ಮಾಡಿಸ್ಕೊಂಡ್ರು ಸಹ ನಿನ್ನ ಹಳೆ ವಯಸ್ಸು ಬರಲ್ಲ ಅಂತ ತಾತ ರೇಗಿಸ್ತಾ ಇರ್ತಾರೆ. ಹಾಗೆ ಮತ್ತೆ ತಾತ ಹೇಳ್ತಾ ಇರ್ತಾರೆ, ಅಲ್ಲ ಮದುವೆ ಆಗ್ತಿರೋದು ನಿನ್ನ ಮೊಮ್ಮಗಳಿಗೆ, ನಿನಗೆ ಸಿಂಗಾರ ಬೇಕಾ ಅಂತ ಅಂದಾಗ, ಇವ್ರಿಗೆ ಹೊಟ್ಟೆ ಊರಿ ನಾನು ಚೆನ್ನಾಗಿ ಕಾಣಿಸ್ತೀನಲ್ಲ ಅದಕ್ಕೆ, ನನಗೆ ಅದೆಲ್ಲ ಗೊತ್ತಿಲ್ಲ ಗೋಲ್ಡಿ, ನಿನ್ನ ಜೊತೆ ಬ್ಯೂಟಿಫುಲ್ಲರ್ಗೆ ನಾನು ಬರ್ತೀನಿ, ಆ ಕಡೆಯಿಂದ ಬರಬೇಕಾದ್ರೆ ಅಕ್ಕ ತಂಗಿನ ಅಂತ ಅನ್ಬೇಕು, ಆ ರೀತಿ ರೆಡಿಯಾಗಿ ಬರೋಣ ಅಂತ ಅಂದಾಗ ಎಲ್ಲರೂ ಸಹ ನಗಾಡ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಮುರಳಿ ಕೈಲಿ ಪೂಜೆ ಮಾಡಿಸಿ ತನ್ನ ಹೆಂಡತಿ ಹಣೆ ಕುಂಕುಮ ಇಡಪ್ಪ ಅಂತ ಅಂದಾಗ, ನೀನೇ ಇಟ್ಕೊ ಅಂತ ಅನ್ಬೇಕಾದ್ರೆ, ನೋಡಪ್ಪ ನೀನು ಇಡಬೇಕು, ಹೆಂಡತಿಗೆ ಮುತ್ತೈದೆ ತನ ಬರಬೇಕು ಅಂತಂದರೆ ನೀನೇ ಕುಂಕುಮ ಇಡಬೇಕು ಅಂತ ಅಂದಾಗ ಪ್ರೀತಿಯಿಂದ ಮುರಳಿ ಇಡ್ತಾ ಇರ್ತಾನೆ. ಇನ್ನೊಂದು ಕಡೆ ಶಾರದನಿಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ಇದನ್ನೆಲ್ಲ ನೋಡಿ ನಾನು ಸುಮ್ಮನೆ ಇದನ್ನೆಲ್ಲ ಆದಷ್ಟು ಬೇಗ ಮನೆಯವ್ರಿಗೆಲ್ಲ ಈ ವಿಷಯನ ತಿಳಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಬೇಗ ಬೇಗ ತಾಳಿ ಕಟ್ಟಿಸಿ ಅಂತ ಅನ್ಬೇಕಾದ್ರೆ, ಇಷ್ಟೊಂಥರ ಅವಸರ ಮಾಡಬೇಡ ಕಣಪ್ಪ, ಸಮಯ ಸಂದರ್ಭ ಅಂತ ಬಂದಾಗ ತಾಳಿ ಕಟ್ಟಿಸ್ಬೇಕು ಅಂತ ಅನ್ಬೇಕಾದ್ರೆ ವೈದೇಹಿ ಬೈತಾ ಇರ್ತಾಳೆ, ಸುಮ್ಮನೆ ಇರ್ರಿ, ನನಗಿದು ಮೊದಲನೇ ಮದುವೆ, ಹಾಗೆ ಕೊನೆ ಮದುವೆ, ಎಲ್ಲ ಶಾಸ್ತ್ರಗಳು ಆದಮೇಲೆ ತಾಳಿ ಕಟ್ಟಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ಅವ್ರು ಮಾತಾಡೋದನ್ನ ಕೇಳ್ಕೊತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ.